ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ ನಾನು ಇಲ್ಲಿ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. 2027 ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಆಧಾರಿತ ನಿಮಗೆ ಬ್ಲೂ ಪ್ರಿಂಟ್ ಫಾಲೋ ಮಾಡಲಾಗೋದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಈ ಒಂದು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ದಾರೆ. ಇದು 2027 ವಾರ್ಷಿಕ ಪರೀಕ್ಷೆಗೆ ಅಪ್ಲಿಕೇಬಲ್ ಆಗುತ್ತೆ ಆಯಿತಾ. ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ಕೇಳಲಾಗೋದು. ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಇಲ್ಲಿ ಕೇಳಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಯಾವ ಅಧ್ಯಾಯಗಳು ನಾವು ಓದಬೇಕು. ಯಾಕಂದರೆ ನಮಗೆ 4 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಬರಬೇಕು. ನಾವು ಚಾಪ್ಟರ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಈ ಒಂದು ದಿನದಲ್ಲಿ ನಾವು ಇದೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೇವೆ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಕನ್ನಡ ಸಬ್ಜೆಕ್ಟ್ ಮತ್ತು ಇಂಗ್ಲೀಷ್ ನಾನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ಇವತ್ತಿನ ಈ ಒಂದು ದಿನದಲ್ಲಿ ಎಕನಾಮಿಕ್ಸ್ ನಾವು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ. ಇಲ್ಲಿ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಈ ಒಂದು ನಿಮಗೆ ಬ್ಲೂ ಪ್ರಿಂಟ್ PDF ಬೇಕಂದರೆ ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ಎಜುಕೇಷನ್ ಕನ್ನಡ ಅಂತ ID ಇದೆ, ಎಲ್ಲ ವಿದ್ಯಾರ್ಥಿಗಳು ಚೆಕ್ಔಟ್ ಮಾಡ್ಬೋದು. ಅಲ್ಲಿ ಪೋಸ್ಟ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಇನ್ಸ್ಟಾ ID ಇದೆ ಎಜುಕೇಷನ್ ಕನ್ನಡ ಅಂತ. ನೋಡಿ ಇವಾಗ ಇಲ್ಲಿ ಪರಿಚಯ ಆಯಿತಾ. ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಆಯಿತಾ. ಇಲ್ಲಿ ಕನ್ನಡ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗಿದೆ ಆಯಿತಾ. ಸೊ ಚಾಪ್ಟರ್ ವೈಸ್ ಸೇಮ್ ಇರುತ್ತೆ. ಇಲ್ಲಿ ನೋಡಿ ಇವಾಗ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿರುತ್ತೆ, ಇಂಟ್ರೊಡಕ್ಷನ್ ಚಾಪ್ಟರ್ ಇದೆ, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯ ಇದೆ, 2ನೇ ಅಧ್ಯಾಯ. 3ನೇ ಅಧ್ಯಾಯ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಇದೆ ಮತ್ತು ದ ಥಿಯರಿ ಆಫ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ 4ನೇ ಅಧ್ಯಾಯ. 5ನೇ ಅಧ್ಯಾಯ ಮಾರ್ಕೆಟ್ ಇಕ್ವಿಬಲೆಂಟ್. ನೋಡಿ 6ನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ. ಪಾರ್ಟ್ 1ನಲ್ಲಿ 6ನೇ ಅಧ್ಯಾಯ 2023ನಲ್ಲಿ ಇತ್ತು. ಬಟ್ ಇವಾಗ 2024-25ನಲ್ಲಿ ಅದು ಡಿಲೀಟ್ ಮಾಡಲಾಗಿದೆ. ಇವಾಗ ನಿಮಗೆ ಟೋಟಲ್ 11 ಅಧ್ಯಾಯಗಳು ಅಷ್ಟೇ ಇದೆ ಆಯಿತಾ. ಇಲ್ಲಿ ಪಾರ್ಟ್ 2ನಲ್ಲಿ ನಿಮಗೆ 6 ಅಧ್ಯಾಯಗಳು ಇರುತ್ತೆ ಆಯಿತಾ. ಇಂಟ್ರೊಡಕ್ಷನಲ್ಲಿ ಕೂಡ ಮತ್ತು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಆಗಿರ್ಬೋದು, ಮನಿ ಆ್ಯಂಡ್ ಬ್ಯಾಂಕಿಂಗ್ ಆಗಿರ್ಬೋದು, ಈ ರೀತಿ ಎಲ್ಲ ಅಧ್ಯಾಯಗಳು ಬರುತ್ತೆ. ಬನ್ನಿ ಇವಾಗ ನೋಡೋಣ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ. ಇಲ್ಲಿ ಪರಿಚಯ 1ನೇ ಅಧ್ಯಾಯ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. 1ನೇ ಅಧ್ಯಾಯದಲ್ಲಿ ನೋಡಿ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಕೇಳಲಾಗೋದು ಅಂದರೆ 7 ಅಂಕಗಳು ಕೇಳಲಾಗೋದು ಆಯಿತಾ. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಆಯಿತಾ, ಮತ್ತು 4 ಅಂಕದ ಒಂದು ಪ್ರಶ್ನೆ ಆಯಿತಾ. ಅದೇ ರೀತಿ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾವುದು ಅನುಭವಗೆ ವರ್ತನೆ ಸಿದ್ಧಾಂತ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಒಂದು ಅಧ್ಯಾಯ ನೀವು ಕಂಪಲ್ಸರಿ ಓದಲೇಬೇಕು. ಯಾಕಂದರೆ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆ 3 ಬರುತ್ತೆ ಆಯಿತಾ. 2 ಅಂಕದ ಪ್ರಶ್ನೆ 1 ಬರುತ್ತೆ, 4 ಅಂಕದ ಒಂದು ಪ್ರಶ್ನೆ ಮತ್ತು ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅಂತ ಒಂದು 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಯಾವುದು ಒಂದು ಪ್ರಶ್ನೆ ಇದು ಹೊಸದಾಗಿ ಕ್ವಶನ್ಸ್ ಕೂಡ ಬರ್ತಾಯಿದೆ ಇವಾಗ ಎಕನಾಮಿಕ್ಸ್ನಲ್ಲಿ ಆಯಿತಾ. ಹೊಸ ಕ್ವಶನ್ಸ್ ಕೂಡ ಬರುತ್ತೆ ಎಕನಾಮಿಕ್ಸ್ನಲ್ಲಿ, ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಈ ಒಂದು ಕಾರ್ಯಭಾರ ಪ್ರಶ್ನೆಯಲ್ಲಿ ಹೊಸ ಕ್ವಶನ್ ಕೂಡ ಬರುತ್ತೆ ಆಯಿತಾ. ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಹೊಸ ಕ್ವಶನ್ಸ್ ಕೂಡ ಬರುತ್ತೆ ಆಯಿತಾ. 6 ಅಂಕದ ಪ್ರಶ್ನೆಯಲ್ಲಿ ಹೊಸ ಕ್ವಶನ್ಸ್ ಕೂಡ ಬರ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಇವಾಗ ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕೆಂದರೆ ಈಸಿ ಇದೆ ಚಾಪ್ಟರ್. 10 ಅಂಕಗಳು ಕೇಳಲಾಗೋದು. 2 ಅಂಕದ ಪ್ರಶ್ನೆ ಇಲ್ಲಿ 1 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗೋದು ಮತ್ತು 6 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗೋದು. 4 ಅಂಕದ ಪ್ರಶ್ನೆ ಇಲ್ಲಿ ಇರಲ್ಲ. ಉತ್ಪಾದನೆ ಮತ್ತು ವೆಚ್ಚಗಳು ಅಂದರೆ ಮನಿ ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಧ್ಯಾಯ ಮೇಲೆ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಪರ್ಫೆಕ್ಟ್ ಕಾಂಪಿಟೇಷನ್ ಅಂಡರ್. ಈ ಒಂದು 4ನೇ ಅಧ್ಯಾಯದಲ್ಲಿ ನಿಮಗೆ 11 ಅಂಕಗಳು ಕೇಳಲಾಗೋದು. 1 ಅಂಕದ ಪ್ರಶ್ನೆ 4, 2 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗೋದು. ಸೊ ಈ ಒಂದು 2 ಅಂಕದ ಪ್ರಶ್ನೆಯಲ್ಲಿ ನಮಗೆ ಈಸಿ ಇಲ್ಲಿ 2 ಅಂಕದ ಪ್ರಶ್ನೆ ಈಸಿ ಇರುತ್ತೆ. ನಾನು ನಿಮಗೆ ಹೇಳ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ. ಸೊ ನೋಡ್ಕೊಳ್ಳಿ, ಇದು 4 ಅಂಕದ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಆಯಿತಾ. ಅದೇ ರೀತಿ ಮಾರುಕಟ್ಟೆ ಸಮತೋಲನ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಈ ಒಂದು ಅಧ್ಯಾಯದಲ್ಲಿ 10 ಅಂಕಗಳು ಕೇಳಲಾಗೋದು ಆಯಿತಾ. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಇಲ್ಲಿ ಟೋಟಲಾಗಿ ಇಲ್ಲಿ 10 ಅಂಕಗಳು. 5 ಅಂಕದ ಒಂದು ಪ್ರಶ್ನೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ನೋಡಿ 2ನೇ ಅಧ್ಯಾಯದಲ್ಲಿ ಮತ್ತು ಇಲ್ಲಿ 5ನೇ ಅಧ್ಯಾಯದಲ್ಲಿ ಪಾರ್ಟ್ 1ನಲ್ಲಿ 1ನೇ ಅಧ್ಯಾಯದಲ್ಲಿ ಪಾರ್ಟ್ 1ನಲ್ಲಿ 2ನೇ ಅಧ್ಯಾಯದಲ್ಲಿ ಮತ್ತು 5ನೇ ಅಧ್ಯಾಯದಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳಲಾಗೋದು ಆಯಿತಾ. ಅದೇ ರೀತಿ ಇವಾಗ ಪೀಠಿಕೆ ಅಂದರೆ 2ನೇ ಪಾರ್ಟ್ 2ನಲ್ಲಿ ಸೇಮ್ ಇಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗೋದು. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗೋದು ಆಯಿತಾ. ಇಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕೆಂದರೆ ಇಲ್ಲಿ ನಿಮಗೆ 17 ಮಾರ್ಕ್ಸ್ ಬರುತ್ತೆ. ಹೇಗೆ ಅಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಧ್ಯಾಯ ಹೆಂಗೆ ಓದಿದಿರಲ್ಲ ಹಿಂಗೆ ಇಲ್ಲಿ ಪಾರ್ಟ್ 2ನಲ್ಲಿ ಈ 2ನೇ ಅಧ್ಯಾಯ ನೀವು ಓದಲೇಬೇಕು. ಯಾಕೆಂದರೆ 2 ಅಂಕದ ಪ್ರಶ್ನೆ 2 ಕವರ್ ಆಗುತ್ತೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಮತ್ತು ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ನೋಡಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ನಿಮಗೆ 3 ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಆಯಿತಾ 3 ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ 2 ಬರೀಬೇಕಾಗುತ್ತೆ. 10 ಮಾರ್ಕ್ಸ್ ನಿಮಗೆ ಆರಾಮಾಗಿ ಬರುತ್ತೆ. ಸೊ ಗೊತ್ತಾಯ್ತಾ.
ಸೊ ಎಲ್ಲ ವಿದ್ಯಾರ್ಥಿಗಳು 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ನಾವು ಅಧ್ಯಾಯ ಸೆಲೆಕ್ಟ್ ಮಾಡ್ಕೋಬೇಕಂತ. ಸೊ ಇವಾಗ ಹಣ ಮತ್ತು ಬ್ಯಾಂಕಿಂಗ್ ಅಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗುವುದು. 1 ಅಂಕದ ಪ್ರಶ್ನೆ 2 ಆಯಿತಾ, ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ. ಈ ಒಂದು ಅಧ್ಯಾಯ ನೀವು ಓದಲೇಬೇಕು ಆಯಿತಾ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 2 ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 9 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ 2 ಪ್ರಶ್ನೆಯಲ್ಲಿ ಕೇಳಲಾಗುವುದು ಮತ್ತು 4 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಲಾಗುವುದು. ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯದಲ್ಲಿ 12 ಅಂಕಗಳು ಕೇಳಲಾಗುವುದು. 1 ಅಂಕದ ಪ್ರಶ್ನೆ 2 ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಲಾಗುವುದು. ನೋಡಿ ಇವಾಗ ಯಾವ ಅಧ್ಯಾಯ ನೀವು ಓದಬೇಕಂದ್ರೆ ಸಿಂಪಲ್ ಗೈಸ್. ಸೊ 1ನೇ ಅಧ್ಯಾಯ ಓದೋಕ್ಕೆ ಹೋಗಬೇಡಿ, ಯಾಕೆಂದರೆ ಇದರೊಳಗೆ 1ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಯಾವುದು ಬರುತ್ತೆ ಅಂತ ನಿಮಗೆ ಬಹಳ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ 6 ಪ್ರಶ್ನೆ ಇಲ್ಲಾಂದರೆ 7 ಪ್ರಶ್ನೆ ಇದೆ. ಆ 7 ಪ್ರಶ್ನೆಯಲ್ಲಿ ಯಾವುದು ಬರುತ್ತೆ ಅಂತ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಆದರೂ ಕೂಡ 3-4-5 ಕ್ವಶನ್ ಅದಾವೆ, ಪ್ರತಿ ವರ್ಷ ಅವೇ ಕೇಳ್ಕೊತ ಬಂದಿದ್ದಾರೆ. ಅದೇ ಕೇಳಿದರೆ ನಮಗೆ ಓಕೆ, ನಮಗೆ ಓದೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಅನುಭೋಗಿ ವರ್ತನೆ ಸಿದ್ಧಾಂತ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈ 2ನೇ ಅಧ್ಯಾಯ ನೀವು ಓದಲೇಬೇಕು ಆಯಿತಾ. ಮತ್ತು ಉತ್ಪಾದನೆ ಮತ್ತು ವೆಚ್ಚಗಳು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕಂದರೆ ಇಲ್ಲಿ 2 ಅಂಕದ ಪ್ರಶ್ನೆ ಕವರ್ ಆಗುತ್ತೆ, 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಎಲ್ಲ ಇಲ್ಲಿ ಕವರ್ ಆಗುತ್ತೆ ಆಯಿತಾ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಒಂದು ಅಧ್ಯಾಯ ನೀವು ಓದಲೇಬೇಕು. ಯಾಕಂದರೆ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಬರುತ್ತೆ ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆಯಲ್ಲಿ ಈಸಿ ಒಂದು ಕ್ವಶನ್ ಕೇಳ್ತಾರೆ. ಮಾರುಕಟ್ಟೆ ಸಮತೋಲನ ಅಧ್ಯಾಯ ಓದೋಕ್ಕೆ ಹೋಗಬೇಡ್ರಿ, ನಾನು ಸ್ಕಿಪ್ ಮಾಡ್ತೀನಿ. ನಿಮಗೆ ಈಸಿ ಅನಿಸಿದರೆ ನೀವು ಮಾಡ್ಕೋಬೋದು. ಇಲ್ಲಿ ಪಾರ್ಟ್ 1ನಲ್ಲಿ 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಅಷ್ಟೇ ಓದಬೇಕು ಆಯಿತಾ. ಪಾರ್ಟ್ 2ನಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಒಂದು ಅಧ್ಯಾಯ ನೀವು ಓದ್ರಿ. ಹಣ ಮತ್ತು ಬ್ಯಾಂಕಿಂಗ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಈ ಒಂದು ಅಧ್ಯಾಯ ಓದ್ರಿ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಒಂದು ಅಧ್ಯಾಯ ನೀವು ನೋಡಿ. ಇಲ್ಲಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಮತ್ತು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಇಲ್ಲಿ 2 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ ಮತ್ತು 6 ಅಂಕದ ಪ್ರಶ್ನೆ ಕವರ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿರ್ಬೋದು, 5ನೇ ಅಧ್ಯಾಯ ನಾನು ಸ್ಕಿಪ್ ಮಾಡಿ ಅಂತ ಹೇಳಿದೆ. ಬಟ್ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಇಲ್ಲಿ ಒಂದು ಈಸಿ ಇದೆ, ಬಟ್ ನಿಮಗೆ 2 ಈಸಿಯಾಗಿ ಈ ಒಂದು 2ನೇ ಅಧ್ಯಾಯದಲ್ಲಿ ಪಾರ್ಟ್ 1ನಲ್ಲಿ 2ನೇ ಅಧ್ಯಾಯದಲ್ಲಿ ಮತ್ತು ಪಾರ್ಟ್ 2ನಲ್ಲಿ 2ನೇ ಅಧ್ಯಾಯದಲ್ಲಿ ನಿಮಗೆ ಇಲ್ಲಿ 2 ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಆ 2 ನೀವು ಆನ್ಸರ್ ಮಾಡಿಬಿಡ್ರಿ, ಭಾಳ ಈಸಿಯಾಗಿ ಕೇಳಿಬಿಡ್ತಾನೆ ಆಯಿತಾ. ಇದು ನೀವು ಇದು ಕೂಡ ಆಪ್ಷನಲ್ಲಿ ಇಟ್ಕೋಬೋದು, ಮಾರುಕಟ್ಟೆ ಸಮತೋಲನ. ಸೊ ಈ ರೀತಿ ಆಯಿತಾ. ಇಲ್ಲಿ ನೋಡಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಈ 4ನೇ ಅಧ್ಯಾಯ ನೀವು ಓದೋಕ್ಕೆ ಹೋಗಬೇಡ್ರಿ, ನನ್ನ ಪ್ರಕಾರ ಸ್ಕಿಪ್ ಮಾಡಿ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಬರುತ್ತೆ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಓದ್ಕೊಳ್ಳಿ ಆಯಿತಾ. ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಅಧ್ಯಾಯ ಓದ್ಕೊಳ್ಳಿ, ಯಾಕೆಂದರೆ ಇಲ್ಲಿ 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಬರುತ್ತೆ. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಬ್ಲೂ ಪ್ರಿಂಟ್ ವೈಸ್ ಬರುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಾರೋ ನೋಡಿ. ಬ್ಲೂ ಪ್ರಿಂಟ್ ವೈಸ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬ್ಲೂ ಪ್ರಿಂಟ್ ವೈಸೇ ಕ್ವಶನ್ಸ್ ಬರುತ್ತೆ. ಕ್ಲಿಯರ್ ಆಯಿತಾ. ಮತ್ತು ಇನ್ನೊಂದನ್ನು ಯಾವ ರೀತಿಯಲ್ಲಿ ಸರ್ ಇಂಪಾರ್ಟೆಂಟ್ ನೀವಂತರೂ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿಬಿಟ್ರಿ, ಬಟ್ ನಾವು ಯಾವ ರೀತಿಯಲ್ಲಿ ಓದಬೇಕು ನೋಡಿ. ಇವಾಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 5 ಮಾದರಿ ಪ್ರಶ್ನೆ ಪತ್ರಿಕೆ ರಿಲೀಸ್ ಮಾಡಿದ್ದಾರೆ. ಆ 5 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅಬ್ಸರ್ವ್ ಮಾಡಿ, ಜಸ್ಟ್ ನೀವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು 5 ಅಂಕ ಓವರಾಲ್ 80 ಮಾರ್ಕ್ಸ್ಗೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಓದ್ಕೊಂಡು ಬಿಡ್ರಿ ಸಾಕು. ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ. ಬಟ್ ನಾನು ಮುಂದಿನ ದಿನಗಳಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ 2 ಅಂಕದ ಪ್ರಶ್ನೆ ಅಂತೂ ಓದ್ಕೊಂಡು ಬಿಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಏನು ಕೇಳಿದ್ರಲ್ಲ ಅವೇ ಕ್ವಶನ್ ಬರುತ್ತೆ. 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ನಾನು ಏನು ಹೇಳ್ತೀನಿ ಅದಷ್ಟು ನೀವು ಅಭ್ಯಾಸ ಮಾಡಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ನ್ಯೂ ಕ್ವಶನ್ಸ್ ಬರುತ್ತೆ ಆಯಿತಾ. ಆ ನ್ಯೂ ಕ್ವಶನ್ಸ್ ಯಾವ್ದು ಬರುತ್ತೆ ಯಾವುದಿಲ್ಲ ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ ಯಾವ ರೀತಿ ಇಲ್ಲ ಅಂತ. ಸೊ ಇಂಪಾರ್ಟೆಂಟ್ ಕ್ಲಾಸಸ್ ನಾನು ಮಾಡ್ತೀನಿ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.